ವೆಲ್ಕಮ್ ಬ್ಯಾಕ್. ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಆಗಿರುವ ಪ್ರಜ್ವಲ್ ರೇವಣ್ಣ ಅವರು ಕೂಡ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಸಾಂಕೇತಿಕವಾಗಿ ಹೊಳೆನರಸೀಪುರದ ಮಾವಿನಕೆರೆ ರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಾಂಕೇತಿಕ ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಮಗನ ನಾಮಪತ್ರ ಸಲ್ಲಿಕೆಗೆ ಬರಿಗಾಲಿನಲ್ಲಿಯೇ ರೇವಣ್ಣ ಬಂದಿದ್ದು ವಿಶೇಷವಾಗಿತ್ತು. ಮೊಮ್ಮಗನಿಗೆ ಸೂಚಕಾರವಾಗಿ ನಾಮಪತ್ರಕ್ಕೆ ಸಹಿ ಹಾಕಿದ್ದಾರೆ ದೇವೇಗೌಡರು. ಇನ್ನು ಶಾಸಕರಾದ ಎ ಮಂಜು, ಸಿಎನ್ ಬಾಲಕೃಷ್ಣ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಈ ಬಾರಿ ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಇವತ್ತು ಅವರು ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ JDSನ ನಾಯಕರುಗಳು ಕೂಡ ಉಪಸ್ಥಿತರಿದ್ದರು. ಇನ್ನು ಶಿವಮೊಗ್ಗ ಈ ಬಾರಿ ಕುತೂಹಲಕ್ಕೆ ಕಾರಣವಾಗಿರುವಂತಹ ಮತ್ತೊಂದು ಕ್ಷೇತ್ರ. ಇಲ್ಲಿ KS ಈಶ್ವರಪ್ಪ ನಡೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಚಿವ ಮಧು ಬಂಗಾರಪ್ಪ ಪದ ಬಳಕೆ ಅಸಹ್ಯ ಅನಿಸುತ್ತೆ. ಶಿವಮೊಗ್ಗದಲ್ಲಿ ಸಂಸದ ರಾಘವೇಂದ್ರ ಅವರು ಶಿಕ್ಷಣ ಸಚಿವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಭಿವೃದ್ಧಿಯ ವಿಷಯ ಚರ್ಚೆ ಆಗ್ತಾ ಇದೆ ಅಂದುಕೊಂಡಿದ್ವಿ, ಮೋದಿ ಅವರ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇದ್ದಾರೆ, ಇದು ಸರಿಯಲ್ಲ ಅಂತ ಹೇಳಿ ಬಿಜೆಪಿಯ ಅಭ್ಯರ್ಥಿ ಸಂಸದರಾಗಿರುವಂತಹ BY ರಾಘವೇಂದ್ರ ಅವರು ಮಧು ಬಂಗಾರಪ್ಪ ಅವರ ಮಾತಿನ ವಿಚಾರಕ್ಕೆ ಇವತ್ತು ತಿರುಗೇಟನ್ನು ಕೊಟ್ಟಿದ್ದಾರೆ. ದೇಶಭಕ್ತರಿಗೆ ತುಂಬ ಹಗುರವ ಮಾತಾಡುವಂಥ ನಿಮ್ಮಿಂದ ಅದು ಅವಶ್ಯಕತೆ ಇಲ್ಲ. ಈ ರೀತಿಯಂಥ ನೈತಿಕ ದಿವಾಳಿತನದ ಒಂದು ಮಾತನ್ನು ಶಿಕ್ಷಣ ಸಚಿವರಿಂದ ನಮ್ಮ ಲೋಕಸಭಾ ಕ್ಷೇತ್ರದ ಮತದಾರರು, ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತರು ಕೂಡ ಚಿಂತನೆ ಮಾಡಿದ್ದಿಲ್ಲ. ಅತ್ಯಂತ ಒಂದು ದುರಂತ. ಯಾವುದೇ ಅಭಿವೃದ್ಧಿ ಕೆಲಸಗಳು ಇದ್ರೂ ಕೂಡ ಬಹಿರಂಗವಾಗಿ ಚರ್ಚೆ ಮಾಡೋಣ, ಮಾಧ್ಯಮದವ್ರು ಇದ್ದಾರೆ ಅವ್ರು ಕೂರಿಸ್ಕೊಂಡು ಚರ್ಚೆ ಮಾಡೋಣ. ಈ ರೀತಿ ರಾಷ್ಟ್ರದ ಬಗ್ಗೆ ಚರ್ಚೆ ಮಾಡಬೇಕಾಗಿರೋದು, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕಾಗಿರೋದು, ಅದನ್ನು ಬಿಟ್ಟು ಎರಡು ಕುಟುಂಬಗಳ ಬಗ್ಗೆ ಚರ್ಚೆ ಮಾಡೋದನ್ನು ಬಿಟ್ಟು ಸಮಾಜದ ಒಂದು ಏಳಿಗೆಗೋಸ್ಕರ ಸಮಾಜವನ್ನು ಜೋಡಿಸ್ಕೊಂಡು ತಂದು ಚರ್ಚೆ ಮಾಡೋಂಥ ಪ್ರಯತ್ನ ಮಾಡಿ ಒಂದು ಇನ್ಕ್ಲೂಸಿವ್ ಅಪ್ರೋಚನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ಆದರೆ ಅತ್ಯಂತ ಒಂದು ಸಣ್ಣತನದ ಒಂದು ಈ ರೀತಿಯಂಥ ರಾಜಕೀಯ ಭಾಷಣವನ್ನು ನಾವ್ಯಾರು ಕೂಡ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಆ ಪಾಠ ನಮ್ಮ ಪಕ್ಷ ನಮಗೆ ಹೇಳಿಕೊಟ್ಟಿಲ್ಲ, ನಮಗೆ ಅವಶ್ಯಕತೆಯೂ ಇಲ್ಲ. ಇನ್ನು ಚುನಾವಣೆಯ ಸನಿಹದಲ್ಲಿಯೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ. ನನ್ನ ಹೆಣ ಬೀಳಿಸಿಯಾದರೂ ಸಹ ಚುನಾವಣೆಯನ್ನ ಗೆಲ್ಲೋದಕ್ಕೆ ರೆಡಿಯಾಗಿದ್ದಾರೆ ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಾಡಿರುವಂತಹ ಆರೋಪ ಇದು. 15 ದಿನದ ಹಿಂದೆ ನನಗೆ ಜೀವ ಬೆದರಿಕೆಯ ಪತ್ರ ಬಂದಿತ್ತು, ನಿನ್ನನ್ನು ಎನ್ಕೌಂಟರ್ ಮಾಡಿ ಹದ್ದುಗಳಿಗೆ ಹಾಕಿಸಿ ತಿನ್ನಿಸ್ತೇವೆ ಅಂತ ಹೇಳಿದ್ದಾರೆ. ಪತ್ರದಲ್ಲಿ ನನ್ನ ಜಾತಿಯ ಬಗ್ಗೆ ಮಾತನಾಡಿದ್ದಾರೆ. ದಲಿತರ ಮೇಲೆ ಇಷ್ಟು ಅಸಹ್ಯ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಲಬುರಗಿ ಬಿಜೆಪಿ ಸಂಸದ ಉಮೇಶ್ ಜಾಧವ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಿಡಿ ನುಡಿದಿದ್ದಾರೆ. ಹಣ ಬೀಳಿಸಿದ್ರು ಪರವಾಗಿಲ್ಲ, ಚುನಾವಣೆ ಮಾಡಲೇಬೇಕು ಅಂತ ನಿಂತಿದ್ದಾರೆ ಬಿಜೆಪಿಯವರು. ಇವಾಗ ದೇ ವಾಂಟ್ ಟು ಕಂಡಕ್ಟ್ ದಿಸ್ ಎಲೆಕ್ಷನ್ಸ್ ಓವರ್ ಮೈ ಡೆಡ್ ಬಾಡಿ. ಐ ಆಮ್ ಓಕೆ ವಿತ್ ದಟ್. ಪ್ರಿಯಾಂಕರ್ಗೆ ಸತ್ರು ಪರವಾಗಿಲ್ಲ, ಈ ಚುನಾವಣೆ ಗೆಲ್ಲಬೇಕು ಅಂತ. ಯಾಕಂದ್ರೆ ಈ ಪತ್ರ ಯಾರು ಬರೀತಾರೆ ಸರ್? ಜಾತಿ ನಿಂದನೆ ಮಾಡಿ ನಿಮ್ಗೆ ವೈಯಕ್ತಿಕವಾಗಿ ಎನ್ಕೌಂಟರ್ ಮಾಡ್ತೀವಿ ಅಂತ ಪತ್ರ ಬಿಡುಗಡೆ ಮಾಡ್ತಾರಲ್ಲ, ಯಾವ ಮನುವಾದಿಗಳು ಇವರು? ಯಾವ ಸಂಘಟನೆಗೆ ಸೇರಿದವರು ಇವರು? ಯಾವ ವಿಚಾರಧಾರೆದವರು ಇವರು? ಯಾವ ಪಕ್ಷಕ್ಕೆ ಬೆಂಬಲ ಮಾಡ್ತಾ ಇರೋಂಥವ್ರು? ಯಾವ